ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡೋ ವಿಚಾರದಲ್ಲಿ ರೈತರ ಸಿಟ್ಟನ್ನ ನೀವು ಈಗಾಗಲೇ ಜಿಲ್ಲೆಗಳಲ್ಲೂ ಕೂಡ ನೋಡ್ತಾ ಇದ್ರೆ. ಎಸ್ಪೆಷಲಿ ಹಳೆ ಮೈಸೂರು ಭಾಗ, ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ರೈತರು ಪ್ರತಿಭಟನೆಯನ್ನ ಜೋರು ಮಾಡ್ತಾ ಇದ್ದಾರೆ. ಪ್ರತಿಭಟನಾ ನಿರತರನ್ನ ಒತ್ತಾಯಪೂರ್ವಕವಾಗಿ ವಶಕ್ಕೆ ಪಡೆಯುವಂತಹ ಕೆಲಸ ಕೂಡ ಪೊಲೀಸರಿಂದ ಆಗ್ತಾ ಇದೆ. ವಿಜನ್ ಮಾಡ್ತಾವ್ರೆ. ನೀವು ನಮ್ದು ಲೈವ್ ಇಲ್ವಾ ಅಲ್ಲಿ? ಮಂಡ್ಯದಲ್ಲಿ ರಸ್ತೆಯನ್ನು ಸರ್ ಪೊಲೀಸರು ಇವತ್ತು ನಮ್ಮ ವಿರುದ್ಧನೇ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕೈಗೊಂಬೆ ಕುಡಿಬೇಡಿ ಸರ್, ದಯಮಾಡಿ ಸರ್. ಇಂದ ಯಾವುದೇ ಕಾರಣಕ್ಕೂ ಕಾಪಾಡೋ ನೀವು, ನಿಮ್ಗೆ ಕುಡಿಕ್ ನೀರು ಬೇಡ ಸರ್. ನಾವು ಕಾವೇರಿ ಹೋರಾಟ ಯಾವುದೇ ಯಾವ್ದು ಮಾಡಿಲ್ಲ. ಧಿಕ್ಕಾರ ಧಿಕ್ಕಾರ ಹಿಂದೆ ದೇವರಾಜ ಧಿಕ್ಕಾರ ಧಿಕ್ಕಾರ ಹಿಂದೆ ದೇವರಾಜ ಅರಸು ಅವರು ಮಂಡ್ಯ ಜಿಲ್ಲೆಗೆ ಉಳ್ಳಿ ಬಿಸಿ ಅಂತ ಹೇಳಿದ್ರಂತೆ. ಇವತ್ತು ಅದೇ ಆದಿನ ತುಳಿದು DK ಶಿವಕುಮಾರ್ ಅವರು ಮಂಡ್ಯ ಜಿಲ್ಲೆಗೆ ಉಳ್ಳಿ ಬಿಸುವಂಥ ಕಾರ್ಯಕ್ರಮ ಆಗ್ತಾ ಇದೆ. ಮಂಡ್ಯ ಜಿಲ್ಲೆ ಸಕ್ಕರೆ ನಾಡು, ಭತ್ತ, ರಾಗಿ, ತರಕಾರಿ ಬೆಳೆಯುವಂಥ ನಾಡನ್ನು ಇವತ್ತು ಉಳ್ಳಿ ಬಿಸುವಂಥ ಪರಿಸ್ಥಿತಿ ಬಂದವ್ರೆ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ತಮಿಳುನಾಡಿಗೆ ಒಂದೇ ಒಂದು ಹನಿ ಒಂದು ತೊಟ್ಟು ನೀರು ಬಿಡಬಾರ್ದು. ಬಿಟ್ಟರೆ ಮುಂದಿನ ದಿನಗಳಲ್ಲಿ ಪೊಲೀಸರು ಸರ್ ನಮ್ಮನ್ನ ಇವತ್ತು ಪ್ರತಿಭಟನೆ ಆಗ್ತಾ ಇದ್ದಾರೆ. ಅಧಿಕೃತವಾಗಿ ಆದ್ರಿಂದ ನಾವು ನೀರನ್ನೇ ಬಿಡಬಾರ್ದು ಅಂತ ಹೇಳ್ತಾ ಇದ್ದೀವಿ. ನೀರನ್ನ ಬಿಟ್ಟರೆ ಬೇರೆ ರೀತಿ ತೀವ್ರತರವಾದ ಚಳುವಳಿಗಳನ್ನ ನಾವು ಮಾಡ್ತೀವಿ. ಅದು ನಾವು ರೈತ ಸಂಘ 46 ವರ್ಷದಿಂದ ಮಾಡ್ಕೊಂಬಂದಿದ್ದೀವಿ. ಅದೇ ರೀತಿ ಈಗಲೂ ತೀವ್ರತರವಾದ ಬಿಡೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಮೇಲ್ಮನವಿ ಸಲ್ಲಿಸವ್ರೆ ಬಿಡೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದೇನು ಮಾಡ್ತಾರೆ ನೋಡೋಣ. ಸರ್ ನಮಗೆ ಕುಡಿಯೋಕೆ ನೀರಿಲ್ಲ, ಅವ್ರು ಬೆಳಗ್ಗೆ ನೀರು ಕೇಳ್ತಾ ಇದಾರಲ್ಲ. ಇದು ಯಾವುದೇ ಕಾರಣಕ್ಕೂ ಬಿಡುವಂಥ ಸಂದರ್ಭ ಇಲ್ಲ. ಈಗ ಇಡೀ ಕರ್ನಾಟಕದ ಜನಕ್ಕೆ, ಕೆಲವು ಬೆಂಗಳೂರು, ಮೈಸೂರು, ಇಲ್ಲಿ ಮಂಡ್ಯ ಜಿಲ್ಲೆ ಜನಕ್ಕೆ ನೀರು ಕುಡಿಯೋ ನೀರಿಗೆ ಈಗಿರೋ ನೀರು ಸಾಕಾಗಲ್ಲ. ಇದು ಅವೈಜ್ಞಾನಿಕ ತೀರ್ಮಾನ. ಏನು ಕಾವೇರಿ ನೀರು ನಿರ್ವಹಣಾ ಮಂಡಳಿ ತಗೊಂಡಿದೆ, ಇದು ಅವೈಜ್ಞಾನಿಕ ತೀರ್ಮಾನ. ಯಾವುದೇ ಕಾರಣಕ್ಕೂ ನೀರನ್ನು ಬಿಡಲಿಕ್ಕೆ ಸರ್ಕಾರ ಮುಂದಾಗಬಾರ್ದು. ಬಿಟ್ಟರೆ ಮಂಡ್ಯ ಜಿಲ್ಲೆಯ ರೈತರು ಬಹಳ ಪ್ರಾಣ ಕೊಟ್ಟೆವು ಸಹ ನಾವು ನೀರನ್ನು ಕೊಡೋದಿಲ್ಲ ಅನ್ನೋ ಶಪಥವನ್ನು ನಾವು ನಿರ್ವಹಣೆ ತಾತಾ ಇದ್ದೀವಿ. ಈಗ ನಮ್ಮ ರೈತರಿಗೆ ಬೆಳೆ ಹಾಕ್ಬೇಡಿ ಅಂತಂದ್ರು, ಅವ್ರು ಬೆಳೆಗೆ ನೀರು ಕೇಳ್ತಾ ಇದಾರಲ್ಲ. ಸರ್ ಈಗ ನಾವು ರೈತರಿಗೆ ಆಲ್ರೆಡಿ ಹೇಳಿದ್ದಾರೆ, ಈ ಸಲ ಬೆಳೆ ಹಾಕಬೇಡಿ, ನೀರು ಸಾಕಾಗೋದಿಲ್ಲ, ಬರಗಾಲ ಬಂದಿದೆ ಅಂತ ಆಲ್ರೆಡಿ ಹೇಳಿದ್ದಾರೆ. ಸೊ ಅದು ಆದರೂ ರೈತರು ಅದನ್ನು ಅರ್ಥ ಮಾಡಿಕೊಂಡು ಎಷ್ಟೋ ಜನ ಹಾಕಿಲ್ಲ, ಕೆಲವರು ಹಾಕಿದ್ದಾರೆ. ಸೊ ನಂಬಿಕೆ ಮೇಲೆ ಹಾಕಿದ್ದಾರೆ ಮಳೆ ಬರ್ಬೋದೇನೋ ಅಂತ.
ಈ ತೀವ್ರತೆಯನ್ನ ಅರ್ಥ ಮಾಡ್ಕೊಂಡು ಬೆಳೆ ಹಾಕಿಲ್ಲ. ಆದ್ರೆ ಇವರು ಆಲ್ರೆಡಿ ಇರೋ ಬೆಳೆಗಳಿಗೆ ನೀರು ಸಾಕಾಗ್ತಾ ಇಲ್ಲ ಅಲ್ವಾ, ಇರೋದನ್ನ ಕೊಟ್ಬಿಡ್ತಾ ಇದಾರಲ್ಲ. ಇರೋ ಬೆಳೆಗಳನ್ನ ಹೆಂಗ ರಕ್ಷಣೆ ಮಾಡ್ಕೊಳ್ಳೋದು? ಕಬ್ಬು ನಿಮ್ಗೆ ಗೊತ್ತಿದೆ ಆಲ್ರೆಡಿ ಇನ್ನು 30% ಆಫ್ ಕಬ್ಬಿಗೆ ಈಗ ನಾವು ಲಾಸ್ಟ್ ವಾರ ಧರಣಿ ಮಾಡಿ 3 ದಿವಸ ರಾತ್ರಿ ಎಲ್ಲ ಅಲ್ಲೇ ಇದ್ದು ಕಾವೇರಿ ನಿಗಮದಲ್ಲಿ ಇದ್ದು ನಾವು ನೀರು ಬಿಡಿಸಿದೀವಿ. ಈಗ ನೀರು ಬಿಟ್ಟಿದ್ದಾರೆ ನಮಗೆ, ಸೊ ನಮ್ಗೆ ನೀರು ಬಿಟ್ಟಿದ್ದಾರಲ್ಲ, ಸೊ ಅದಕ್ಕೋಸ್ಕರ ಇವರು ಸಮಾಧಾನವಾಗಿದ್ದಾರೆ ಅಂತೇಳಿ ಇರೋ ನೀರನ್ನು ಎಲ್ಲ ತಮಿಳ್ನಾಡಿಗೆ ಖಾಲಿ ಮಾಡ್ತಾ ಇದ್ದಾರೆ.